ಏನು ಮಮ್ ನೀನು ನಿನ್ನ ಹತ್ರ ಮಾತಾಡಬೇಕು ಅಂದರೆ ನೀನು ನನ್ನ ಕೈಗೆ ಸಿಗ್ತಾ ಇಲ್ಲ. ಹಾಗೇನಿಲ್ಲ ಮಾಡಿ, ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಿ ಮುಗಿಸ್ಬೇಕಿತ್ತು, ಅದಕ್ಕೆ ವೆಯ್ಟ್ ಮಾಡ್ತಿದ್ದೆ. ಅದೀಗ ಮಾಡಲಿಲ್ಲ ಅಂದರೆ ಅದು ನಮ್ಮ ಕೈ ತಪ್ಪು ಹೋಗುತ್ತೆ. ಅಂಥ ಕೆಲಸ ಏನು? ಗನ್ನು ವಿಷಯ ವಂದನಂಗೆ ಗೊತ್ತಾಯಿತು ಅಂತ ಅವಳನ್ನು ಹುಚ್ಚಿ ಮಾಡಿ ರೂಮಲ್ಲಿ ಕೂರಿಸಿದೀವಲ್ಲ, ಆ ವಿಷಯ ಶ್ರಾವಣಿಗೆ ಗೊತ್ತಾಗಿದೆಯೇನೋ ಅಂತ ನನಗೆ ಅನುಮಾನ ಬರ್ತಾ ಇದೆ. ಮಾಮ್ ಏನು ಹೇಳ್ತಿದ್ಯಾ? ಈ ವಿಚಾರ ಶ್ರಾವಣಿಗೆ ಗೊತ್ತಾಗಿದ್ಯಾ? ಹಾಗಿದ್ರೆ ರಿಸ್ಕ್ ಅಲ್ವ ಮಾಮ್? ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ ಮಾಡಿ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ವಂದನ ಮಾತಾಡ್ತಿದ್ದ ರೀತಿ, ಅವಳ ಕಾನ್ಫಿಡೆನ್ಸ್ ನೋಡ್ತಿದ್ರೆ ಅವಳು ಖಂಡಿತ ಶ್ರಾವಣಿ ಹತ್ರ ಮಾತಾಡಿದಾಳೆ ಅಂತ ಅನ್ನಿಸ್ತಾ ಇದೆ. ಹಾಗಿದ್ರೆ ಇವಾಗ ಏನು ಮಾಡೋದು ಮಾಮ್? ವಂದನಾನ ನೋ ಮಾಡಿ. ಮನೆಯವ್ರ ವಿಷಯದಲ್ಲಿ ನಾವಿಷ್ಟು ಬೇಗ ಇಂಥ ನಿರ್ಧಾರಕ್ಕೆ ಬರಬಾರ್ದು, ಆ ಥರನೂ ಪಡಬಾರ್ದು. ನಾನು ಇದಕ್ಕೆ ಬೇರೆನೇ ಪ್ಲ್ಯಾನ್ ಮಾಡ್ತಿದ್ದೀನಿ. ಲೆಟ್ ಮಿ ಥಿಂಕ್. ಗುಡ್ ಮಾಮ್. ಏನೇ ಪ್ರಾಬ್ಲಮ್ ಆದರೂ ನಿನ್ನ ಹತ್ರ ಸೊಲ್ಯೂಷನ್ ಇರುತ್ತೆ ಅಂತ ನಂಗೆ ಗೊತ್ತು. ಹೇಳು, ಏನು ಪ್ಲ್ಯಾನ್ ಮಾಡಿದ್ಯಾ? ಶ್ರಾವಣಿ ವಂದನನ ವಿಷಯಕ್ಕೆ ಎಂಟ್ರಾಗಕ್ಕೆ ಮುಂಚೆನೇ ನಾವು ವಂದನನ್ನು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಬೇಕು. ಆಗಲೇ ನಾವು ಸೇಫ್ ಆಗೋದು. ಹಾಸ್ಪಿಟ್ಲು ನಮ್ಮ ಕಂಟ್ರೋಲಲ್ಲಿರೋ ಹಾಗೆ ಮಾಡ್ಕೋಬೇಕು. ಹಾಗೆ ಮಾಡಿದ್ರೆ ನಾವು ಏನು ಬೇಕಾದರೂ ಮಾಡ್ಬೋದು. ಅದನ್ನು ಬಿಟ್ಟು ಮನೇಲಿ ಇವಳನ್ನ ಇಟ್ಕೊಂಡಿರೋದು ತುಂಬ ಕಷ್ಟ ಮಾಡಿ. ಓಕೆ ಮ್ಯಾಮ್, ಇದು ಒಳ್ಳೆ ಐಡಿಯಾನೆ. ನಾನು ಈಗಲೇ ಡಾಕ್ಟ್ರಿಗೆ ಫೋನ್ ಮಾಡಿ ಅವ್ರನ್ನ ಇಲ್ಲಿಗೆ ಬರೋಕ್ಕೆ ಹೇಳ್ತೀನಿ. ಅವ್ರು ಇಲ್ಲಿಗೆ ಬಂದ ತಕ್ಷಣ ಅವಳನ್ನು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿಬಿಡೋಣ. ಓಕೆ ಮ್ಯಾಮ್. ಲೆಟ್ ಮಿ ಕಾಲ್ ಹಿಮ್. ನೀನಾ? ಯಾಕೆ ಶಾಕ್ ಆಯ್ತಾ? ನಾನು ನೀವು ಸರ್ಪ್ರೈಸ್ ಆಗ್ತೀರಾ ಅನ್ಕೊಂಡೆ, ನೀವು ನೋಡಿದ್ರೆ ಶಾಕ್ ಆಗ್ತಿದ್ದೀರಲ್ಲ. ನಾನು ಶ್ರಾವಣಿ ಅತ್ತೆ, ಹುಲಿನೂ ಸಿಂಹನೂ ಅಲ್ಲ. ನನ್ನನ್ನು ನೋಡಿದ್ಮೇಲೆ ನಿಮ್ಮ ಮುಖದಲ್ಲಿ ಯಾಕೆ ಇಷ್ಟು ಆತಂಕ ಕಾಣಿಸ್ತಿದೆ? ನೀನು ಯಾಕೆ ಬಂದೆ ಇಲ್ಲಿಗೆ, ಅದು ಲಗೇಜ್ ಸಮೇತ? ಯಾಕೆ ಅಂತ ಕೇಳ್ತಿದ್ದೀರಲ್ಲ, ನಾನು ಈ ಮನೆ ಮಗಳು. ಈ ಮನೆಗೆ ಬರೋದಕ್ಕೆ ನನಗೆ ಯಾವ ಕಾರಣನೂ ಬೇಕಾಗಿಲ್ಲ. ಮನೆ ಮಗಳ? ನೀನು ಮನೆ ಮಗಳು ಅನ್ನೋದು ಬರೀ ಹೆಸರಿಗಷ್ಟೇ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅನ್ನೋ ಗಾದೆ ಇದೆ. ನಿನಗೆ ಈ ಮನೆಯಲ್ಲಿ ಇನ್ನ ಪ್ರವೇಶ ಇಲ್ಲ. ನೀನು ಈ ಮನೆಯಿಂದ ಮಾತ್ರ ಹೊರಗಡೆ ಹೋಗಿಲ್ಲ, ಈ ಮನೆಯವ್ರ ಮನಸ್ಸಿಂದನೂ ಹೊರಗಡೆ ಹೋಗಿದ್ಯಾ. ಆಗೇನೋ ನಿಮ್ಮ ಅಜ್ಜಿ ಇದ್ರು ಅಂತ ಅದಕ್ಕೆ ಕರ್ಕೊಂಬಂದು ನಿನಗೆ ಉಪಚಾರ ಮಾಡಿ ವಾಪಸ್ ಕಳಿಸಿದ್ರು. ಅಲ್ಲ, ಈಗಿನ ಯಾವ ನೆಪ ಇಟ್ಕೊಂಡು ನೀನು ಇಲ್ಲಿವರೆಗೂ ಬಂದಿದ್ಯಾ? ಈ ಮನೆಯಿಂದ, ಈ ಮನೆಯವ್ರ ಮನಸ್ಸಿಂದ ನಾನು ಹೊರಗೆ ಹೋಗಿರೋದು ನಿಜ. ಹಾಗಂತ ಮತ್ತೆ ಈ ಮನೆಯವ್ರ ಮನಸ್ಸನ್ನ ಗೆಲ್ಲಕ್ಕಾಗದೇ ಇರೋಷ್ಟು ಹೇಳಿಲ್ಲ ಈ ಶ್ರಾವಣಿ. ನಾನಷ್ಟು ಸುಲಭವಾಗಿ ಸೋಲನ್ನು ಒಪ್ಕೊಳ್ಳೋದೂ ಇಲ್ಲ. ಅದೆಲ್ಲ ಮುಂದಿನ ಮಾತು. ಈಗ ನಾನು ಬಂದಿರೋದು ನಮ್ಮ ಮನೆಗೆ ಬರೋದಕ್ಕೆ ನನಗೆ ಯಾವ ನೆಪನೂ ಬೇಕಾಗಿಲ್ಲ. ಅಲ್ಲ ಶ್ರಾವಣಿ, ನೀನಿನ್ನು ಇದು ನಿನ್ನ ಮನೆ ಅನ್ನೋ ಭ್ರಮೆಯಲ್ಲಿದೆಯಲ್ಲ, ಆ ಭ್ರಮೆನೆಲ್ಲ ಬೂದಿ ಮಾಡಿ ನಾನು ನಿನ್ನ ಇಲ್ಲಿಂದ ಹೊರಗಡೆ ಹಾಕ್ಬೋದು. ಹಾ, ಹೌದಾ ಅತ್ತೆ? ನೀವು ನನ್ನ ಹೊರಗೆ ಹಾಕ್ತೀರಾ? ಶ್ರಾವಣಿ, ಈ ಕೋಪಕ್ಕೆ ಹೆದರಿ ಓಡ್ ಹೋಗ್ತೀನಿ ಅನ್ಕೊಂಡಿದ್ದೀರಾ ಅತ್ತೆ? ನಾನು ಬಂದಿರೋದು ಹೆದರ್ಕೊಳ್ಳೋದಕ್ಕಲ್ಲ, ಎದುರಿಸೋದಕ್ಕೆ. ನನಗೆ ಗೊತ್ತು ಶ್ರಾವಣಿ, ನೀನು ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ. ನಿಮಗೆ ಗೊತ್ತಿರುತ್ತೆ ಅಂತ ನನಗೂ ಗೊತ್ತು. ಎಲ್ಲಾನು ತಿಳ್ಕೊಂಡೇ ನಾನು ಇಲ್ಲಿಗೆ ಬಂದಿರೋದು. ವಿಜಯಾಂಬಿಕಾ, ನನ್ನನ್ನೇ ಹೆಸರಿಡಿದು ಕರಿಯಷ್ಟು ಕೊಪ್ಪ ನಿನಗೆ? ಅಷ್ಟು ಹೆಚ್ಕೊಂಡಿದ್ಯಾ ನೀನು? ಕೊಬ್ಬನ ಇಳಿಸೋದಕ್ಕೆ ಅಂತ ಬಂದಿರೋಳು ಹೆಚ್ಕೊಳ್ಳೇಬೇಕಲ್ಲ ವಿಜಯ. ನೀನೇನೋ ನಿನ್ ದೊಡ್ಡಸ್ತಿಕೆ ಏನೋ ನನಗೆ ಚೆನ್ನಾಗಿ ಗೊತ್ತಿದೆ. ಕೊಲೆ ಮಾಡುವಂತ ಮನಸ್ಥಿತಿ ಇರೋ ಕ್ರೂರಿಗೆ ಬೆಲೆ ಕೊಡ್ಬೇಕು ಅಂತ ಹೇಳ್ತಿದ್ಯಾ ವಿಜಯ? ಓ ಸಾರಿ, ಮರ್ತೋಯ್ತು. ಗನ್ ಇಟ್ಕೊಂಡು ಹೋರಾಡೋ ಹೋರಾಟಗಾರರಲ್ಲ ನೀವು? ನಿಮ್ ನೀಚ್ ಬುದ್ಧಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಗೊತ್ತಿದ್ದು ನನ್ನ ಮುಂದೆನೆ ನಿಂತ್ಕೊಂಡು ಮಾತಾಡ್ತಿದ್ಯಾ ಅಂದ್ರೆ ಎಷ್ಟು ಧೈರ್ಯ ಇರಬೇಡ ನಿನಗೆ. ಈ ವಿಜಯಾಂಬಿಕಾ ಅಂದ್ರೇನೆ ಒಂದು ಸಾಮ್ರಾಜ್ಯ. ಇವಳು ಮುಂದೆ ನಿಂತ್ಕೊಂಡು ಮಾತಾಡ್ಬೇಕು ಅಂದ್ರೆ ಸಾಮರ್ಥ್ಯ ಇರಬೇಕು. ನಿಮ್ಮ ಹತ್ರ ಬರ್ತೀನಿ. ಯಜಮಾನ್ರೆ ನಮಸ್ಕಾರ. ನಾಯಕರೇ, ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ನಾನು ವಾಪಸ್ ಫೋನ್ ಮಾಡಲಾ?
ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಏನಿದೆ ಆಶ್ಚರ್ಯ, ಎಲ್ಲ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀವಿ ಯಜಮಾನ್ರೆ. ನಿಮ್ಗೆ ಹೇಳ್ದೆ ಬಂದ್ಬಿಟ್ವಿ, ದಯವಿಟ್ಟು ಕ್ಷಮಿಸ್ಬಿಡಿ. ಅದರಲ್ಲಿ ಕ್ಷಮಿಸೋದೇನಿದೆ? ನಮ್ಮ ಮನೆ ಬಾಗಿಲು ಯಾವಾಗಲೂ ನಿಮ್ಗೋಸ್ಕರ ತೆರೆದೇ ಇರುತ್ತೆ. ನೀವು ಯಾವಾಗ ಬೇಕಾದರೂ ಹೋಗ್ಬೋದು, ಯಾವಾಗ ಬೇಕಾದರೂ ಬರ್ಬೋದು. ಎಷ್ಟು ಹೇಳಿದ್ರಲ್ಲ, ಸಾಕು ಬಿಡಿ. ನಾನು ಸ್ವಲ್ಪ CM ಕಾಲ್ನಲ್ಲಿದ್ದೆ, ಅವ್ರ ಹತ್ರ ಮಾತಾಡ್ಬಿಟ್ಟು ನಿಮ್ಗೆ ಮತ್ತೆ ಸಿಗ್ತೀನಿ. ನಾಯಕರೇ, ನಾನು ಎಲ್ಲ ಮಾಹಿತಿನ ಕಲೆಕ್ಟ್ ಮಾಡಿ ನಿಮ್ಮ ಹತ್ರ ಬಂದು ಪ್ರಸ್ತಾಪ ಮಾಡ್ತೀನಿ. ಇರು, ನಿನ್ನ ಹತ್ರ ಒಂದು ನಿಮಿಷ ಮಾತಾಡ್ಬೇಕಿತ್ತು. ಹೇಳಿ. ಏನ್ ನಡೀತಾ ಇದೆ ಇಲ್ಲಿ? ನನ್ನ ಜೊತೆ ಮಾತಾಡ್ದೆ, ಅವ್ರ ಜೊತೆ ಮಾತಾಡಕ್ಕೋಸ್ಕರ CM ಕಾಲ್ನ ಕಟ್ ಮಾಡ್ದ. ಅವರೆಲ್ಲ ಈ ಮನೆಗೆ ಬಂದು ಒಕ್ಕರ್ಸ್ಕೊಂಡಿದ್ದಾರೆ. ವೀರು ಏನೋ ರಿಯಾಕ್ಟೇ ಮಾಡ್ತಿಲ್ವಲ್ಲ, ಆರಾಮಾಗಿ ಮಾತಾಡ್ಕೊಂಡಿದ್ದಾನೆ. ಅತ್ತೆ ಮಾವ ಕೂತ್ಕೊಳ್ಳಿ, ಪುಟ ಕೂತ್ಕೋ. ಮಾವ ಕೂತ್ಕೊಳ್ಳಿ, ಇಲ್ಲೇ ಕೂತ್ಕೊಳ್ಳಿ ಮಾವ. ಅಯ್ಯೋ ಬೇಡಮ್ಮ, ಅಯ್ಯೋ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಮಾ. ಇಡಿಸ್ಬಿಡ್ತೀರಾ? ಆಯ್ತಮ್ಮ. ಚಿಕ್ಕಮ್ಮ ಎಲ್ಲಿರ್ಬೋದು? ಬಂದಾಗ್ಲಿಂದ ಕಾಣಿಸ್ತಾನೆ ಇಲ್ವಲ್ಲ.